ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಶಿ ವ್ಲಾಗ್ಸ್ ಫ್ರಮ್ ಸುಷ್ಮಿತಾ. ಇವತ್ತು ಆಫ್ಟರ್ ಲಾಂಗ್ ಟೈಮ್ ನಾನು ವ್ಲಾಗ್ ಅಪ್ಲೋಡ್ ಮಾಡ್ತಿದ್ದೀನಿ. ಬಿಕಾಸ್ ನನಗೆ ಅಷ್ಟು ಸೂಟೇಬಲ್ ಕಂಟೆಂಟ್ ಸಿಕ್ಕಿಲ್ಲ. ಸೊ ಹಾಗಾಗಿ ನಾನು ವ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ. ಇವತ್ತಿನ ವ್ಲಾಗ್ ಏನಂದರೆ ನಮ್ಮೂರ ಹಬ್ಬ. ನಮ್ಮೂರಲ್ಲಿ ಇದು ಬಸವನ ಹಬ್ಬ ನಾವು ಮಾಡ್ತಾ ಇರೋದು. ತುಂಬ ವರ್ಷಗಳು ಮಾಡಿರಲಿಲ್ಲ. ಇದು ನಾವು ನೋಡಿರೋ ಮಟ್ಟಿಗೆ ಇದು 2ನೇ ವರ್ಷದ ಹಬ್ಬ. ಮೊದಲು ಬಂಡಿ ಮೂಲಕ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಮಾರಣೆಗೆ ಕೊಂಡ ಇರೋ ಕಾರಣ ಯಾರು ಕೊಂಡನ ಹಾಯ್ತಾರೆ ಅವರು ಆ ಎತ್ತಿನ ಗಾಡಿ ಮೇಲೆ ನಿಂತ್ಕೊಂಡು, ಅಂದರೆ ಒಂದೊಂದು ದೇವರಿಗೆ ಅಂತ ಒಂದೊಂದು ಎತ್ತಿನ ಗಾಡಿ ಮೇಲೆ ನಿಂತಿರ್ತಾರೆ ದೇವರ ಗುಡ್ರು. ಅವರು ಆ ಕೊಂಡನ ಹಾಯುವಂಥವ್ರು ಹೋಗಿ ಅಲ್ಲಿ ಎತ್ತಿನ ಗಾಡಿ ಮೇಲೆ ಬಂಡಿ ಅಂತ ಮಾಡ್ತಾರೆ. ಇವಾಗ ಮಾಡ್ತಾ ಇರೋದು ಇಳಿ ತೆಗಿತಾರಲ್ಲ, ಅದು ಪಂಚಲಿ. ಇವಾಗ ಮೊದಲು ಬಂದಿದ್ದು ಬಂಡಿ ಬಂದು ಬಸವೇಶ್ವರ ಸ್ವಾಮಿಗೆ, ಅಂದರೆ ಈ ಹಬ್ಬ ನಡೀತಾ ಇರೋ ಮೇನ್ ದೇವರಿಗೆ. ಇದು ಹೊರಟಾದ್ಮೇಲೆ ನೆಕ್ಸ್ಟು ಇನ್ನೊಂದು ದೇವರಿಗೆ ಬಂಡಿ ಕಟ್ಟಿರ್ತಾರೆ. ಇನ್ನೊಂದು ಎತ್ತಿನ ಗಾಡಿಗೆ ಇನ್ನೊಬ್ಬರು ದೇವ್ರ ಗುಡ್ಡ ನಿಂತಿರ್ತಾರೆ. ಇದು ಸೆಕೆಂಡ್ ಬಂದು ಬೆಟ್ಟದ ತಿಮ್ಮಪ್ಪಂಗೆ ಬಂಡಿ ಕಟ್ಟಿರೋದು. ಇವರು ಹೊಸ ದೇವರ ಗುಡ್ಡ ನೇಮಕ ಆಗಿರೋರು. ಅವ್ರಿಗೆ ಪ್ರತಿಯೊಂದನ್ನು ತಿಳಿಸಿ ಹೇಳಿಕೊಟ್ಟು ಪೂಜೆ ಮಾಡಿಸ್ತಿದ್ದಾರೆ. ನಮಗೆ ಇದನ್ನೆಲ್ಲ ನೋಡೋಕೆ ಭಾರಿ ಖುಷಿ. ಯಾಕೆಂದರೆ ಹಳ್ಳಿಗಳಲ್ಲೇ ಈ ಥರದ್ದು ರಿಚುವಲ್ಸ್ಗಳೆಲ್ಲ ಸಿಗೋದು. ಏನಾದರೂ ತಪ್ಪು ಮಾಹಿತಿ ಕೊಟ್ಟಿರೋ ದಯವಿಟ್ಟು ಕ್ಷಮೆ ಇರಲಿ. ನನಗೆಷ್ಟು ತಿಳಿದಿದೆಯೋ, ನನಗೆಷ್ಟು ಕೇಳಿ ತಿಳ್ಕೊಂಡಿದ್ದೀನೋ ಅಷ್ಟನ್ನು ನಿಮಗೆ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇದು 3ನೇ ಬಂಡಿ. ಈ ಬಂಡಿನ ಕಟ್ಟಿರೋದು ಪಟಲ್ದಮ್ಮ ದೇವಿಗೆ. ಎಲ್ಲರೂ ಗ್ರಾಮ ದೇವತೆ ಅಂತಲೇ ಕರೀತಾರೆ. ಇವರಿಗೆ ಸ್ವಲ್ಪ ವಯಸ್ಸಾಗಿರೋ ಕಾರಣ, ಅಂದರೆ ದೇವರ ಗುಡ್ಡಂಗೆ ಅವ್ರಿಗೆ ಸಪೋರ್ಟ್ಗೆ ಒಬ್ಬರು ನಿಂತಿದ್ದಾರೆ. ಆ್ಯಂಡ್ ಆ ಒಂದು ಬಂಡಿಗೆ ಪೂಜೆ ಮಾಡಿ ದೆನ್ ತೀರ್ಥ ಹಾಕಿ ಆ ಬಂಡಿನ ಕಳಿಸ್ಕೊಡ್ತಾರೆ. ಇನ್ನು ಕೊನೆ ಬಂಡಿ ಮಂಚಮ್ಮ ಹಾಗೂ ಮಾಸ್ತಮ್ಮ ದೇವಿಗೆ ಕಟ್ಟಿರುವಂಥ ಬಂಡಿಗಳು. ಈ 2 ದೇವಸ್ಥಾನಗಳಿಗೆ ಸೇರಿಸಿ ಒಂದು ಬಂಡಿನ ಕಟ್ಟಿದ್ದಾರೆ. ಆ ಬಂಡಿಗೆ ಮಾಸ್ತಮ್ಮ ದೇವಿ ಗುಡ್ಡಪ್ಪ ಅವರು ಪೂಜೆ ಮಾಡಿ ಅದಕ್ಕೆ ತೀರ್ಥ ಹಾಕಿ ಅವರು ಕೂಡ ಅದೇ ಬಂಡಿಗೆ ಹತ್ತುತ್ತಾರೆ. ಜೈಕಾರಗಳ ಮೂಲಕ ಬಂಡಿನ ಕಳಿಸ್ಕೊಟ್ಟಿದ್ದಾಯಿತು. ಈ ಬಂಡಿಗಳು ಎಲ್ಲ ಊರು ಸುತ್ತ ಹೋಗಿದ್ದು ಬರುತ್ತೆ. ಅಲ್ಲಿಗೆ ಇನ್ನೊಂದು ಜಾಗಕ್ಕೆ ಹೋಗಿದ್ವಿ. ಅಲ್ಲಿ ಫ್ರೆಂಡ್ಸ್ ಎಲ್ಲ ಇದ್ದರು ಅಂತ ಹೇಳಿ ಅಲ್ಲೋಗಿ ಪೂಜೆ ಮಾಡಿಕೊಂಡು ಬಂದ್ವಿ. ಅದಾದಮೇಲೆ ಹೂವಂಬಾಳೆ ಅಂತ ತರ್ತಾರೆ. ಹೂವು ಒಂಬಾಳೆನ ತೊಗೊಂಡು ಬರ್ತಾರೆ ದೇವರಿಗೆ ಅಂತ ಹೇಳಿ. ಅದನ್ನೆಲ್ಲ ನೋಡೋ ಅಷ್ಟರಲ್ಲಿ ರಾತ್ರಿ ಆಗೇ ಹೋಯಿತು. ಅದಾದಮೇಲೆ ಊಟ ಮಾಡಿ ಮಲ್ಕೊಂಡ್ವಿ. ಥ್ಯಾಂಕ್ ಯು. ಈ ಫೋಟೋಗಳೆಲ್ಲ ಮಾರನೇ ದಿನ, ಹಬ್ಬದ ದಿನದ್ದು. ಇದು ಬಸವೇಶ್ವರ ಸ್ವಾಮಿ, ಹಾಗೆ ಇದು ಆಂಜನೇಯ ಸ್ವಾಮಿ ಪಕ್ಕದಲ್ಲಿರೋ ದೇವಸ್ಥಾನ, ಬೆಣ್ಣೆ ಅಲಂಕಾರ ಮಾಡಿರುವಂಥದ್ದು.